ವರ್ಷ ಯಾರೊಡನೆ ಯಾರೊಡನೆ ಯಾರು ಯಾರು ಯಾರೊಡನೆ ಅತ್ಯಂತ ಸಂತೋಷದಿಂದ ಕಾಲ ಕಳೆಯುವಂತಾಯಿತು. ಅಂಥವನನ್ನು ಮೊದಲ ಬಾರಿಗೆ ಕಂಡಿದ್ದೆ. ಮೊದಲ ಬಾರಿಗೆ ಕಂಡು ತಲ್ಲಣಗೊಂಡಿದ್ದೆ. ತಲ್ಲಣ. ಮರಮನೆಗೆ ಓಡಿದ್ದೆ. ಮರಮನೆಗೆ. ಅಲ್ಲಿ ಮರಮನೆಯಲ್ಲಿ ನನ್ನಣ್ಣ ಹಿಡಿಂಬಾಸುರ ನರಮಾಂಸ ಭಕ್ಷಣೆಯ ಸವಿಯನ್ನು ನೆನೆದು ಗೊರ್ 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 ಗೊರಕೆ ಹೊಡೆಯುತ್ತಲಿದ್ದ. ಗೊರಕೆ ಹೊಡೆಯುತ್ತಲಿದ್ದ. ಎಚ್ಚರವೇ ಇರಲಿಲ್ಲ. ಗೊರಕೆ ಹೊಡೆಯುತ್ತಲಿದ್ದ. ಆ ಚಂದದ ಮನುಷ್ಯ ಆ ಚಂದದ ಮನುಷ್ಯ ಎಲ್ಲಿ ಮರೆಯಾಗಿ ಬಿಡುವನೋ ಎಂಬ ಆತಂಕ. ಆದ್ದರಿಂದಲೇ ಎಂದೋ ಚಂದವೆಂದು ಮರದ ಗೆಲ್ಲುಗಳಲ್ಲಿ ನೇತು ಹಾಕಿದ್ದ ಕಾಲಬಳೆಗಳನ್ನೇ ಕೈ ಬಳೆಗಳನ್ನಾಗಿ ಮಾಡಿಕೊಂಡೆ. ಕೈ ಬಳೆಗಳನ್ನ ಕಿವಿಗೆ ಸಿಕ್ಕಿಸಿಕೊಂಡೆ. ಸೊಂಟಕ್ಕೆ ಸುತ್ತಿದ್ದ ಸೊಪ್ಪನ್ನು ಕಿತ್ತೆಸೆದು ಗಾಳಿಗೆ ಪಟಪಟ ಬಡಿಯುತ್ತಲಿದ್ದ ಸೀರೆಯನ್ನು ಸೊಂಟಕ್ಕೆ ಸುತ್ತಿಸಿಕೊಂಡೆ. ಆಮೇಲೆ ಎಂದೋ ಚಂದವೆಂದು ಹೆಕ್ಕಿ ತಂದ ನವಿಲು ಕೆಂಬೂತದ ಗರಿಗಳನ್ನ ನನ್ನ ಒರಟಾದ ಕೇಶ ಮರೆಮಾಚುವಂತೆ ಸಿಕ್ಕಿಸಿಕೊಂಡಿದ್ದೆ. ಆಮೇಲೆ ಬಳ್ಳಿ ಬಳ್ಳಿಯನ್ನು ಹಿಡಿದು ಮರದಿಂದ ಮರಕ್ಕೆ ಹಾರಿ ಬಂದಿದ್ದೆ. ಆ ಚಂದದ ಮನುಷ್ಯ ಅಲ್ಲೇ ಇದ್ದ. ನನ್ನ ಅದೃಷ್ಟ ಚೆನ್ನಾಗಿತ್ತು. ಆ ಚಂದದ ಮನುಷ್ಯ ಅಲ್ಲೇ ಇದ್ದ. ಅದೃಷ್ಟ ಚೆನ್ನಾಗಿತ್ತು. ಆಮೇಲೆ ಮುಂದೇನು ಮಾಡುವುದೆಂದೇ ತೋಚಲಿಲ್ಲ ನನಗೆ. ಆ ಚಂದದ ಮನುಷ್ಯನ ಸೊಬಗೆ ಆತನ ಸೊಬಗು ಮುಖಕ್ಕೆ ಹೊರೆಯಂತಿದ್ದ ಮೀಸೆ, ತಲೆಯ ಹಿಂದಕ್ಕೆ ಒಪ್ಪಾಗಿ ಬಾಚಿದ್ದ ಕಪ್ಪಾದ ಕೇಶ. ಮುಖಕ್ಕೆ ಹೊರೆಯಂತಿದ್ದ ಮೀಸೆ, ತಲೆಯ ಹಿಂದಕ್ಕೆ ಒಪ್ಪಾಗಿ ಬಾಚಿದ್ದ ಕಪ್ಪಾದ ಕೇಶ. ಹರವಾದ ಎದೆ, ಹೌದು ಸೊಬಗು, ಹರವಾದ ಎದೆ, ಆನೆಯ ಸೊಂಡಿಲಿನಂತಿದ್ದ ತೋಳು, ಎಲ್ಲೋ ಮರದ ಮರೆಯಲ್ಲಿ ಗಮನವಿರಿಸಿದ್ದ ನೋಟ. ಹರವಾದ ಎದೆ, ಆನೆಯ ಸೊಂಡಿಲಿನಂತಿದ್ದ ತೋಳು, ಎಲ್ಲೋ ಮರದ ಮರೆಯಲ್ಲಿ ಗಮನವಿರಿಸಿದ್ದ ನೋಟ.
ಸರಕ್ಕನೆ ಎದ್ದ. ಸರಕ್ಕನೆ ಎದ್ದವನೇ ಹರಿಯುತ್ತಿದ್ದ ಕಾಳಿಂಗ ಸರ್ಪದ ದಿಕ್ಕನ್ನೇ ಬದಲಿಸಿದ. ಅಂಜದೆ ಅಳುಕದೆ ಗೆಳೆಯನಂತೆ, ಗೆಳೆಯನಂತೆ ಗೆಳೆಯನಂತೆ ನನಗೋ ಬೆರಗು. ಅದೇ ಬೆರಗಿನಿಂದಲೇ ಆತನಿಗೆ ಕಾಣುವಂತೆ. ಹಾ, ಆತನ ಅಲಕ್ಷ್ಯಕ್ಕೆ ಕೋಪ ಬಂದರೂ ತೋರದೆ ಆತನಿಗೆ ಕಾಣುವಂತೆ. ನನ್ನಣ್ಣ ಹಿಡಿಂಬಾಸುರ. ಆತನಿಗೂ ನನಗೂ ಅಪ್ಪ ಒಬ್ಬರೇ ಎಂಬ ಕಾರಣಕ್ಕಷ್ಟೇ ಆತನಿಗೆ ನಾನು ತಂಗಿ. ರುಚಿಕರವಾದ ರೂಕ್ಷ ಅಡುಗೆ ಮಾಡಲಿಕ್ಕೆ ಮಾತ್ರ. ಉಳಿದಂತೆ ಹೆಂಗಸರೆಂದರೆ ಆತನಿಗೆ ಅಷ್ಟಕ್ಕಷ್ಟೇ. ಅದರಲ್ಲೂ ನನ್ನನ್ನ ಕಂಡ್ರೆ ಮತ್ತು ಇನ್ನು ಮತ್ತು ಹೆಚ್ಚಿಗೆ ಅಷ್ಟಕ್ಕಷ್ಟೇ. ನಾನು ದಾನವಳ ಮಗಳು ಎಂಬುದರಿಂದ ನನ್ನ ಸೌಮ್ಯವಾದ ಸ್ವಭಾವ ಕಂಡಾಗಲೆಲ್ಲ ಆತನಿಗೆ ಕೋಪ ಉಕ್ಕಿ ಬರ್ತಾಯಿತು. ನನಗೋ ಆತನೋ ಅನಾದರ, ತಿರಸ್ಕಾರ, ತಾತ್ಸಾರ ತೋರಿಸಿದಾಗಲೆಲ್ಲ ನನ್ನಲ್ಲೂ ಹಠಮಾರಿತನ ಹೆಚ್ಚುತ್ತಾ ಹೋಗ್ತಾ ಇತ್ತು. ಆದರೆ ನಾ ಏನು ಮಾಡಲಿ? ನಾನು ಬಲಹೀನೆ, ಶಕ್ತಿ ಇಲ್ಲದವಳು, ಹೆಣ್ಣು. ಆದರೂ ನನ್ನ ಒಳ ಮನಸ್ಸು ಹೇಳುತ್ತಾ ಇರುತ್ತದೆ, ಆತ ಸತ್ತೇ ಹೋಗಲಿ ಎಂದು. ಹೆಣ್ಣಾಗಿ ಈ ರೀತಿ ಬಯಸುವುದು ತಪ್ಪು ಎಂಬ ಅರಿವು ನನಗಿದೆ. ದಾನವತ್ವ ಆತನಿಗೆ ಇರಲಿ. ಪ್ರತಿಭಟಿಸುವ ದೈತ್ಯ ಸ್ವಭಾವವನ್ನು ಬಿಟ್ಟು ಪ್ರೀತಿಸುವ ಗುಣವನ್ನೇ ಹೊಂದುತ್ತೇನೆ. ಪ್ರೀತಿಸುವ ಗುಣ.
ಮುನಿಗಳ ಆದೇಶಕ್ಕೆ ಕಟ್ಟು ಬಿದ್ದು ನನ್ನ ಗಂಡನಾಗಿದ್ದರು ನನ್ನ ರೂಪಕ್ಕೂ ಸಂಸ್ಕಾರಕ್ಕೂ ಅಸಹ್ಯಪಟ್ಟವನಲ್ಲ ಅಸಹ್ಯಪಟ್ಟವನಲ್ಲವೇ ಅಲ್ಲ. ಕಾಡಾಡಿಗಳಾದ ನಮ್ಮ ವನ ಸಂಸ್ಕೃತಿಗೆ ಹೊರತಾಗಿ ಒಂದು ವರ್ಷ ಎಂತಹ ಬದುಕನ್ನು ಕೊಟ್ಟ, ಎಂತಹ ಬದುಕನ್ನು. ಪ್ರೀತಿ ಕೊಟ್ಟ. ಎಂದು ಮರೆಯಲಾರದಷ್ಟು ಎಂತಹ ಮಗನನ್ನು ಕೊಟ್ಟ, ಬಲಾಢ್ಯನಾದ ಮಗನನ್ನು ಕೊಟ್ಟ. ಇಂದು ಭೀಮ ನನ್ನ ಬಳಿ ಇದ್ದಿದ್ದರೆ, ನನ್ನ ಬಳಿ ದಾನವಳಾದ ನನಗೆಲ್ಲಿಂದ ಬರಬೇಕು ಅಂತಹ ಭಾಗ್ಯ? ಅಸುರೆ ಎಂದೇ ಎಲ್ಲರೂ ನನ್ನನ್ನು ಗುರುತಿಸುತ್ತಿರುವಾಗ ಮಾನವ ಸಂಸಾರದ ಸಾರ ನನಗೆ ದಕ್ಕಬೇಕೆಂದರೆ ಹೇಗೆ? ಆಸೆ ಬರೀ ಕನಸು. ಬಯಕೆ ನಿಜವಾಗುವ ಅದೃಷ್ಟವಾದರೂ ನನ್ನಲ್ಲಿ ಇಲ್ಲದಿರುವಾಗ ಭೀಮ ನನಗೆ ದಕ್ಕಿದ್ದೇ ದೊಡ್ಡದು. ಭೀಮ ನನಗೆ ದಕ್ಕಿದ್ದೇ ದೊಡ್ಡದು. ತಾಪಸಿಗರೊಬ್ಬರು ಆಡಿದ ಮಾತು, ಒಂದು ವರ್ಷ ಒಂದು ಮಗುವಾಗುವಲ್ಲಿಯವರೆಗೆ ಜೊತೆಗಿರಿ ಎಂದದ್ದು ನನ್ನ ಅದೃಷ್ಟವಾದರೂ ಈಗ ಈ ನನ್ನ ಬಾಳು ಯಾಕೀ ಗೋಳು? ಘಟೋತ್ಕಚ ನಾ ಹೆಮ್ಮೆ ಪಡುವ ಮಗ, ನನ್ನ ಮಗ, ನಾನು ಹೆಮ್ಮೆ ಪಡುವ ಮಗ. ವಿನಯದೊಂದಿಗೆ ದುಡುಕುತನ, ಅಪ್ಪನದೇ ಗುಣ. ತಿಳಿಯ ಹೇಳಿದರೆ ತಿದ್ದಿಕೊಂಡಾನು, ಅಪ್ಪನದೇ ಗುಣ. ಬಹುಕಾಲ ಈ ಅಮ್ಮನ ಪ್ರೀತಿಯನ್ನು, ನನ್ನ ಪ್ರೀತಿಯನ್ನು ಕೊಡಬೇಕೆಂಬ ಬಯಕೆ ನನ್ನಲ್ಲಿದ್ದರು ಆತ ಬೆಳೆದ ಪರಿ ಕಲ್ಪಿಸಲೂ ಅಸಾಧ್ಯ. ಹುಟ್ಟಿದ ಕಾಡ ಪ್ರಾಣಿಗಳ ಮರಿಗಳು ಚಂಗನೆ ನೆಗೆಯುವಂತೆ, ಅಮ್ಮನೊಂದಿಗೆ ಓಟ ನಡೆಸುವಂತೆ, ದೃಢಕಾಯನಾಗುತ್ತಾ ಸಾಗಿದಂತೆ ಈ ಅಮ್ಮನ ಕೈಗೂ ಸಾಗಿರಲು, ನನ್ನ ಕೈಗೂ ಸಾಗಿರಲು ಆತ ಸಿದ್ಧನಿರಲೇ ಇಲ್ಲ. ಬೆಳೆದ ಇಡೀ ಕಾಡಿನ ಶಕ್ತಿಗೆ ಸವಾಲಾಗುವಂತೆ ಬೆಳೆದ. ಅದೇನು ಹರನ ವರವೋ ಅಥವಾ ಇಲ್ಲ, ಬಲಾಢ್ಯನಾದದ್ದರಿಂದಲೇ ಪಾಂಡವರ ಪರವಾಗಿ ಯುದ್ಧ ಮಾಡಲು ಕರೆ ಬಂತು. ಹೋಗು ಅಂತ ಹೇಳಿದ್ದೆ. ಮೊದಲಿಗೆ ಒಪ್ಪಲಿಲ್ಲ.
ತಿಳಿಯ ಹೇಳಿದೆ. ನಿನ್ನಪ್ಪ ನನ್ನನ್ನು ಮದುವೆಯಾಗಲು ಒಪ್ಪಿದ್ದೇ ಹುಟ್ಟಿದ ಮಗ ಯುದ್ಧಕ್ಕೆ ನೆರವಾಗುತ್ತಾನೆ ಎಂದೊಪ್ಪಿ ನನ್ನ ಬುದ್ಧಿಯ ಮಾತಿಗೆ ಮುದ್ದಿಗೆ ಕೊನೆಗೂ ಒಪ್ಪಿದ. ಇಂತಹ ಮಗ, ಇಂತಹ ನನ್ನ ಮಗ ನನ್ನ ದುಃಖಕ್ಕೆ ಕಾರಣನಾಗುತ್ತಾನೆ ಎಂದು ನಾ ಹೇಗೆ ತಾನೇ ಭಾವಿಸಲಿ? ಅಂತ್ಯ ಏನೇ ಆಗಿರಲಿ, ನಾನಂತೂ ಧನ್ಯೆ, ಧನ್ಯೆ, ನಾನಂತೂ ಧನ್ಯೆ. ಎಲ್ಲವೂ ಕಾಣದ ಕೈಗಳ ವಿಚಿತ್ರ ಆಟ, 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 ಆಟ. ನಾನು ನಾನೇ. ಮೌಢ್ಯದ ಅನುಸರಣೆಯವಳಲ್ಲ, ಆದರೂ ಸೋತೆ. ನಾನು ಅನ್ಯರಂತಾಗಲು ಯತ್ನಿಸಿದರು ನಾನು ನಾನೇ. ಈಗ ನಾನು ನನ್ನನ್ನೇ ಪ್ರಶ್ನಿಸಿಕೊಳ್ಳಬೇಕಾಗಿದೆ, ನಾನೇನು ಸಾಧಿಸಿದೆ ಎಂದು. ನಾನೇನು ಸಾಧಿಸಿದೆ? ಕಾಡಾಡಿಯಾಗಿ ನಮ್ಮ ವನ ಸಂಸ್ಕೃತಿಗೆ ಹೊರತಾಗಿ ಬದುಕಬೇಕೆಂದುಕೊಂಡಿದ್ದ ನಾನೇನು ಸಾಧಿಸಿದೆ? ನಾರಿಯಾಗಿ ನಾರಿ ಕುಲಕ್ಕೆ ದೀಪಧಾರಿಯಾಗದೆ ಮಾರಿ ಅಂತಾದೇನೆ, ಅಥವಾ ವ್ಯವಸ್ಥೆಯನ್ನೇ ಧಿಕ್ಕರಿಸುವ ಮಾರಿಯೇ ಆದೇನೆ? ಅಣ್ಣನನ್ನು ಸಹಿಸದೆ ಅವನ ಸಾವನ್ನೇ ಬಯಸಿದೆ. ಕುಲದ ಹೆಮ್ಮಾರಿತನವನ್ನು ನೀಗಿಸಿಕೊಂಡು ಮಾನವನನ್ನು ಪ್ರೀತಿಸಿದೆ. ಸಮಾಜದಲ್ಲಿ ಜಡ್ಡುಗಟ್ಟಿದ ನಂಬಿಕೆಗಳನ್ನು ಉಲ್ಲಂಘಿಸಿ ಮದುವೆಯನ್ನೇ ಅವಗಣಿಸಿ ಸಾಧಿಸಿದೆ. ನನಗೋ ಮದುವೆಯೂ ಆಯಿತು, ಸಂಸಾರವೋ ಒಂದೇ ವರ್ಷದ ದಾಂಪತ್ಯ. ದಾಂಪತ್ಯವೇ ಇಲ್ಲದೆ ನನಗೇನು ಪ್ರಾಪ್ತವಾಯಿತು? ತಿರಸ್ಕಾರ, ಅವಹೇಳನ, ನಿಂದೆ, ಅಪಮಾನ ಹೊರತುಪಡಿಸಿ ನನಗೇನು ಪ್ರಾಪ್ತವಾಯಿತು? ವರುಷ ಒಂದರ ದಾಂಪತ್ಯದಲ್ಲಿ ಪುತ್ರನನ್ನು ಪಡೆದೆ. ಮಗನ ಆರೈಕೆಯಲ್ಲಿ ಗಂಡನನ್ನು ನೆನಪಿಸಿಕೊಳ್ಳುತ್ತಲೇ ಹಿಂದಿನದೆಲ್ಲವನ್ನೂ ಮರೆತೆ. ಏಕಾಂಗಿಯಾದ ನನ್ನನ್ನು ಹೊಂದಲು ಬಂದ ನನ್ನ ಜಾತಿಯವರ ಹಮ್ಮನ್ನು ಭಂಗಿಸಿದೆ. ಹೆಣ್ಣಿನ ಕೋಮಲ ಭಾವ, ಸೂಕ್ಷ್ಮ ವಿಚಾರ ಗಂಡು ಜಾತಿಗೆ ಕಾಡದೆ ಕೇವಲ ಅಧಿಕಾರ, ದರ್ಪ, ಲೋಕನಿಂದೆ, ಅಶರೀರವಾಣಿಯನ್ನೇ ಆಧರಿಸುವುದು ಲೋಕಧರ್ಮವೇ? ಲೋಕಧರ್ಮವೇ ಆಗಿದ್ದ ಮಾನವೀಯತೆಯ ನಂಬಿಕೆಯ ನಾನು ಮಾನವನನ್ನು ಪ್ರೀತಿಸಿ ಅವನ ಮಾತಿಗೆ ಮಗನನ್ನು ಹಿಂದೂ ಮುಂದೂ ಯೋಚಿಸದೆ ಮಗನನ್ನು ಯುದ್ಧಕ್ಕೆ ಕಳುಹಿಸಿದೆ. ಎಂಥ ವೈರುಧ್ಯ! ಪುರುಷರ ಯುದ್ಧ, ಶೋಷಣೆಗೆ ಧರ್ಮದ ಆಧಾರ. ಇಲ್ಲೂ ಹೆಣ್ಣೇ ಬಲಿಪಶುವಾಗಬೇಕೇ? ಗಂಡನ ಮಾತಿಗೆ ಮಗನನ್ನು ಯುದ್ಧಕ್ಕೆ ಕಳುಹಿಸಿದೆ. ಮಾತಿಗೆ ತಪ್ಪದ ಪತಿ ಧರ್ಮದ ಸ್ತ್ರೀ ನಾನಾಗಿದ್ದೆ. ತ್ರೇತಾಯುಗದ ಸೀತೆ, ಊರ್ಮಿಳೆ, ಅಹಲ್ಯೆ, ಮಂಡೋದರಿ ಇವರುಗಳ ಅಸ್ಮಿತೆಯೂ ಒಂದು ಅಸ್ಮಿತೆಯೇ? ವನಚರಿಗಳಾದ ನಮಗೆ ಅದಾರ ಅನುಸರಣೆ? ಗಂಡ ನೀಡಿದ ಸುಖದ ನಿರಂತರ ನೆನಪಿನ ಅಸಹ್ಯ ದುಃಖ, ಪುತ್ರ ವಿಯೋಗದ ದಾರುಣ ಸಂಕಟ. ನಾನು ಪೂರ್ಣ ವನಚರಿಯೇ ಆಗಿದ್ದರೆ ಈ ರೀತಿಯ ಸಂಕಟ ಇರುತ್ತಿತ್ತೆ? ನೋವು ಸಂಕಟಗಳನ್ನು ಅನುಭವಿಸುವ ಕರ್ಮವನ್ನು ವಿಧಿ ಎನ್ನಲೇ? ವಿಧಿ ಅದು ಪುರುಷರದ್ದೇ ಅಸ್ತ್ರ. ಹೆಣ್ಣು ಸಹಜ ನನ್ನ ಹಂಬಲಕ್ಕೆ ಕಟ್ಟಳೆಯ ಅಡ್ಡಿ. ಯಾರ ಕಟ್ಟಳೆ?
ನಾನು ನತದೃಷ್ಟಳೆ 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 ನಾನು ನತದೃಷ್ಟಳೆ ನತದೃಷ್ಟಳೆ ನತದೃಷ್ಟಳೆ. ಆದರೂ ಗೆಲ್ಲುತ್ತೇನೆ ಗೆಲ್ಲುತ್ತೇನೆ ಗೆಲ್ಲುತ್ತೇವೆ ಗೆಲ್ಲುತ್ತೇವೆ. ಹೊಸ ಹಾದಿ ಹುಡುಕುತ್ತೇವೆ ಹುಡುಕುತ್ತೇವೆ ಹುಡುಕುತ್ತೇವೆ. ಎಲ್ಲರಿಗೂ ನಮಸ್ಕಾರ. ಹೊಸ ಹಾದಿ ಹುಡುಕುತ್ತಿದ್ದೇವೆ ಎನ್ನುವಂತಹ ಈ ನಾಟಕವನ್ನು ನೋಡಿದ್ದೀರಿ. 60 ನಿಮಿಷ ಹೋದ್ದೇ ನನಗೆ ಗೊತ್ತಾಗಲಿಲ್ಲ. ಗೋಪಾಲಕೃಷ್ಣ ನಾಯರಿ ಬಗ್ಗೆ ಉಪೇಂದ್ರ ಸ್ವಾಮೀಜಿ ಸರ್ ಅವರು ಆವಾಗ ಸಾಕಷ್ಟು ಮಾಹಿತಿನ ಹೇಳಿದರು. ನನ್ನ ಆತ್ಮೀಯ ಗೆಳೆಯರಲ್ಲೇ ಅವರು, ನನಗೂ ಮತ್ತು ಅವರಿಗೂ ಒಬ್ಬರೇ ಗುರುಗಳು. ನಾನು KM ರಾಜಗೋಪಾಲರವರಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿದ್ದು, ಸ್ನಾತಕೋತ್ತರ ಪದವಿಯನ್ನು ರಾತ್ರಿ ಶಾಲೆಗೆ ಹೋಗುವ ಸಂದರ್ಭದಲ್ಲಿ ಅವರಲ್ಲೇ ಕಲಿತದ್ದು. ಅವರು ಕೂಡ ಇವರಿಗೆ ಗೋಪಾಲಕೃಷ್ಣ ನಾಯರಿಗೆ ಅವರು ಗುರುಗಳಾಗಿದ್ದರು. ನನಗೆ ಪಾಠ ಹೇಳುವ ಸಂದರ್ಭದಲ್ಲಿ ಯಾವಾಗಲೂ ಕೂಡ ಗೋಪಾಲಕೃಷ್ಣ ನಾಯರಿಯವರನ್ನು ಅವರು ನೆನಪು ಮಾಡ್ಕೊಳ್ತಾ ಇದ್ದರು. ಇವತ್ತು ಇದು ಎರಡನೇ ನಾಟಕವನ್ನು, ಎರಡನೇ ಪ್ರದರ್ಶನವನ್ನು ನೋಡ್ತಾ ಇರೋದು. ಮೊದಲನೇ ಪ್ರದರ್ಶನ ಇಲ್ಲಾಗಿತ್ತು, ಇಲ್ಲಂತ ಹೇಳಿದರೆ ಹಂಗಾರಕಟ್ಟೆ ಸದಾನಂದ ರಂಗಮಂದಿರದಲ್ಲಾಗಿತ್ತು. ಆವಾಗ ಇಬ್ಬರು ಸೂತ್ರಧಾರಿಗಳು ಇಬ್ಬರು ಇರಲಿಲ್ಲ, ಇವರಿಬ್ಬರು ಮಾತ್ರ ಅಭಿನಯವನ್ನು ಮಾಡಿದರು. ನಾನು ಬೇರೆ ಹುಡುಗರಿದ್ದರು. ಆ ಮಕ್ಕಳು ಎಷ್ಟು ಖುಷಿ ಆಯಿತು ಅಂತೇಳಿದರೆ, ಆ ನಾಟಕದಲ್ಲಿ ಒಂದು ರೀತಿ ಲವಲವಿಕೆ ಇಟ್ಕೊಂಡು ಅಲ್ಲಿ ಮಾಡ್ತಾಯಿದ್ರು. ಆವಾಗ ಮೊದಲು ನನಗೆ ಖುಷಿಯಾಗಿದ್ದಂತ ಹೇಳಿದರೆ, ನಮ್ಮ ಚಂಡೆ ಒಳ್ಳೆಯ ಚಂಡೆನ ಚೆನ್ನಾಗಿ ನುಡಿಸ್ತಾನೆ. ಆ ನುಡಿಸೋ ಸಂದರ್ಭದಲ್ಲಿ ಇವನು ಸೀದಾ ಹೋಗಿಬಿಟ್ಟು ಅವನಿಗೆ ಸೂಚನೆ ಕೊಡ್ತಾನೆ ಮಕ್ಕಳು. ಅದು ಕೂಡ ನಾಟಕದಲ್ಲಿ ಒಂದು ಸಹಜತೆಯನ್ನು ನಾನು ಕಂಡೆ. ಇಲ್ಲಿ 2 ಹೆಣ್ಣು ಮಕ್ಕಳ ಚಿತ್ರಗಳನ್ನು ನಾನು ಉಪೇಂದ್ರ ಸ್ವಾಮೀಜಿಯವರ ಪುಸ್ತಕವನ್ನು ಓದಿದ್ದೆ, ಹೆಣ್ಣು ನೀನೆಷ್ಟು ನರ್ತದೃಷ್ಟೆ ಅಂತ ಹೇಳಿ. ಅಲ್ಲಿ 5 ಕಥೆಗಳನ್ನು ಅವರು ಬರೆದಿದ್ದರು. ಪ್ರಘಾತದ ಸಂದರ್ಭದಲ್ಲಿ ರಾಜ್ಯ ಮಟ್ಟದ ಸ್ಪರ್ಧೆಯಲ್ಲಿ ಕಳಿಸಿದಾಗ ಕರ್ನಾಟಕದಲ್ಲಿ ಅದಕ್ಕೆ ಅವರಿಗೆ ಮೊದಲ ಬಹುಮಾನ ಬಂದಿತ್ತು. ನೀವು ಚಪ್ಪಾಳೆ ತಟ್ಟಬೇಕು. ಅದರಲ್ಲಿನ 2 ಕಥೆಗಳನ್ನು ಇಟ್ಟುಕೊಂಡು ಇದು ಗೋಪಾಲಕೃಷ್ಣ ನಾಯರಿಯವರು ಅವರ ನಿರ್ದೇಶನದಲ್ಲಿ ಬಂದಿರೋದು. ಇಲ್ಲಿ ಅಂಬೆ ಮತ್ತು ಇದು ಹಿಡಿಂಬೆ 2 ಪಾತ್ರಗಳಲ್ಲಿದೆ. ಈ 2 ಪಾತ್ರಗಳನ್ನು ನಾವು ತವಲಿನಿಕವಾಗಿ ನೋಡೋದಾದರೆ, ಸುಮನ ಹೇರ್ಲೆ ಅವರು ಎಷ್ಟು ಚೆನ್ನಾಗಿ ಅಭಿನಯ ಮಾಡಿದಾರಂತ ಹೇಳಿದರೆ, ಹೆಣ್ಣು ಮತ್ತು ಗಂಡುಗಳ ನಡುವಿನ ಸಂದರ್ಭದಲ್ಲಿ ಒಂದು ಪ್ರೀತಿಯ ಸಂದರ್ಭ ಬಂದಿತ್ತಲ್ಲ, ಅದು ಈಗ ಅವಳು ಮಹಾರಾಣಿಯ ಸಂದರ್ಭದಲ್ಲಿ ಮಹಾರಾಜನೊಟ್ಟಿಗೆ ಒಂದು ಗಾಂಧಾರ ವಿವಾಹ ಆದ ಸಂದರ್ಭದಲ್ಲಿ ಅವಳನ್ನು ನೆನೆಸ್ಕೊಳ್ತಾ ಹೇಳುವಂಥದ್ದು. ಅವಳು ಒಂದು ಕೇಳ್ತಾ ಎಡಕೈ ನಂದು ನಡುಗುತ್ತು ಅಂತ ಹೇಳುವ ಸಂದರ್ಭ ಇದೆಯಲ್ಲ. ಆದರೂ ಆ ಊಹಿಸಿಕೊಂಡು ಹೇಳುವಾಗ ಒಬ್ಬರು ನಿಜವಾದ ರೀತಿಯಲ್ಲೇ ಒಬ್ಬ ಇನ್ನೇನನ್ನು ನೆನಪಿಸಿಕೊಂಡೆ ಅವಳಲ್ಲೇ ಮಾಡೋದಿದೆ. ಒಂದು ಪರಕಾಯ ಪ್ರವೇಶ ಮಾಡಿ ಅಭಿನಯ ಮಾಡೋದಿದೆಯಲ್ಲ, ಅದು ಹೇಳಿದಷ್ಟು ಸುಲಭ ಅಲ್ಲ. ಆದರೆ ಸುಮನ ಹೇರಲಿಯವರೊಂದು ಪ್ರೀತಿ ಮತ್ತು ಪ್ರೇಮಗಳ ಸಂದರ್ಭವನ್ನಿತ್ತಲ್ಲ, ಅದನ್ನು ಸ್ವತಃ ಅಂಬೆಯಾಗಿ ಅವರು ಕೊಟ್ಟಿದ್ದಿದೆಯಲ್ಲ, ನನಗೆ ತುಂಬ ಖುಷಿಯಾಯಿತು. ಈಗ ಅವ್ರ ಮನೆಯಲ್ಲಿ ಅವ್ರ ಯಜಮಾನ್ರನ್ನ ಅವ್ರು ಯಾವ ರೀತಿ ಪ್ರೀತಿ ಮಾಡ್ತಾರೋ ನನಗೆ ಗೊತ್ತಿಲ್ಲ, ಇನ್ನೂ ಚೆನ್ನಾಗಿ ಪ್ರೀತಿ ಮಾಡ್ತಾರಂತ ಹೇಳಿ ನಾನಂತೂ ಭಾವಿಸ್ಕೊಂಡಿದ್ದೇನೆ. ಯಾಕಂತೇಳಿದರೆ ಅಷ್ಟು ಚೆಂದಾದಂತಹ ಅಭಿನಯ ಮಾಡಿದ್ದಾರೆ. ಮತ್ತು ವೇಷಭೂಷಣ ಕೂಡ ಅದಕ್ಕೆ ಅಷ್ಟೇ ಚೆನ್ನಾಗಿತ್ತು. ನನಗೆ ಖುಷಿ ಅಂತೇಳಿದರೆ ಕಥೆಯನ್ನು ರಚಿಸಿದ್ದು ಮತ್ತು ಅದಕ್ಕೆ ಪೂರಕವಾದಂತಹ ಸಂಭಾಷಣೆಯನ್ನು ಕೊಟ್ಟಿರುವಂತಹ ನಮ್ಮ ಉಪೇಂದ್ರ ಸರ್ ಅವರು. ಈಗ ಉದಾಹರಣೆಗೆ
ಇದಲ್ಲಾದರೂ ಅಂಬೆಲಾದರೂ ಕೆಲವೊಂದು ಘಟನೆಗಳು ಬರ್ತದೆ. ಅಲ್ಲಿ ಭೀಷ್ಮನ ಸನ್ನಿವೇಶಗಳು ಬರ್ತದೆ, ಆಮೇಲೆ ಯುದ್ಧ ಸನ್ನಿವೇಶ ಬರುತ್ತೆ. ಹೀಗೆ ಒಂದು 2-3 ಘಟನೆಗಳಾದರೂ ಅದರಲ್ಲಿ ಬರ್ತದೆ. ಆದರೆ ಹಿಡಿಂಬೆ ಸಂದರ್ಭದಲ್ಲಿ ಕೇವಲ ಒಂದೇ ಒಂದು ಎಳೆಯನ್ನು ಇಟ್ಟುಕೊಂಡು ಅದಕ್ಕೆ ಒಂದು ಕತೆ ರೂಪಕವನ್ನು ಕೊಟ್ಟಿರೋದಿತ್ತಲ್ಲ. ಆಮೇಲೆ ಒಂದೇ ಒಂದು ವರ್ಷದ ದಾಂಪತ್ಯ, ಒಂದು ಹೆಣ್ಣಿಗೆ ತನ್ನ ಪುತ್ರ ಶೋಕ ಇತ್ತಲ್ಲ, ಅದು ಎಷ್ಟು ನೋವನ್ನು ಕೊಡ್ತದೆ ಅನ್ನುವಂಥದ್ದು. ಆಮೇಲೆ ಅತ್ಯಂತ ಹಿಂದುಳಿದ ವರ್ಗದ ಮಹಿಳೆ ಆಧುನೀಕರಣವಾಗಿ ನಗರೀಕರಣಕ್ಕೆ ಹೋಗುವಂಥ ಸಂದರ್ಭದ ಒಂದು ಚಿತ್ರಣ ಇದೆಯಲ್ಲ. ಆಗ ತಾನು ಮಾನವನನ್ನು ಆಗಬೇಕು ಅಂತೇಳಿ ಆ ಕೂದಲುಗಳನ್ನೆಲ್ಲ ಇಟ್ಕೊಂಡು ಅದಕ್ಕೆ ಬಳ್ಳಿ ಇದನ್ನು ಹಾಕಿರುವಂಥದ್ದು, ನಾನು ಕಾಡ ಹೆಣ್ಣು ಅಂತ ಹೇಳಿ ಅವ್ರು ಹೇಳುವಾಗ ನನಗೆ ಆಶ್ಚರ್ಯ ಆಯಿತು. ಇದು ಮಹಾಲಕ್ಷ್ಮಿನ ಅಥವಾ ಯಾವುದೊಂದು ರಾಕ್ಷಸಿ ಹೆಣ್ಣು ಇಲ್ಲಿ ಬಂತ ಅಂತ ಕಂಡೆ. ಆ ದೊಡ್ಡದಾದಂಥ ಕುಂಕುಮ ಇದು ಹೀಗೆ ಅವ್ರ ಮನೇಲಿ ಯಾವಾಗೂ ಇಷ್ಟು ಗಟ್ಟಿ ಅಂತ ಹೇಳಿದಾಗ ನನಗೆ ನನ್ನ ಇದು ನಾಟಕ ಸಂದರ್ಭದಲ್ಲಿ, ನಾನು ಕೂಡ ಒಬ್ಬ ನಾಟಕದಲ್ಲಿ ಭಾಗವಹಿಸಿದ್ದೆ. ಒಂದು ನಿಮಿಷದಲ್ಲಿ ಮಾತು ಮುಗಿಸ್ತೀನಿ. ಅಭಿನಯವು ಮಕ್ಕಳ ಮೇಲೆ ಎಷ್ಟು ಪ್ರಭಾವ ಬೀರ್ತದೆ ಅನ್ನುವಂಥ ಉದಾಹರಣೆಗೆ ಹೊಸಳ್ಳಿ ಹೈಸ್ಕೂಲ್ನಲ್ಲಿ ಹಾಗೆ ಆಯಿತು. ನನಗೆ ದೈವ ಹಿಡಿದ ಹಾಗೆ ನಾನು ಮಕ್ಕಳಲ್ಲಿ ಅಭಿನಯ ಮಾಡ್ತಾ ಇದ್ದೆ. ಅದು ಅಭಿನಯ ಮಾಡಿದಾಗ ಹೇಗಾಯಿತು ಅಂತ ಹೇಳಿದರೆ, ಮೋಹಿನಿ ಅಂತ ನಾನು ಹೇಳಿದಾಗ ಒಬ್ಬಳು ಪಾರ್ವತಿ ಅಂತ ಹುಡುಗಿಗೆ ಮೈ ಮೇಲೆ ಬಂದುಬಿಡ್ತು. ಅವಳು ಮೈ ಮೇಲೆ ಬಂದುಬಿಟ್ಟು ಒಬ್ಬರು ಹೆಡ್ ಮಾಸ್ಟರ್ ವರದರೆಡ್ಡಿ ಅಂತಿತ್ತು, ಅವ್ರನ್ನ ಮೈ ಮೇಲೆ ಹಾಕಿ ಗುದ್ದಿದ್ದು ಈಗಲೂ ನನಗೆ ಕಣ್ಣಿಗೆ ಕಟ್ಟಿದ ಹಾಗಿದೆ. ಹಾಗೆಯೇ ಇವರು ಇಬ್ಬರದು ಕೂಡ ನಗು ಮತ್ತು ಅಲ್ಲಿ ಒಂದು ಕಡೆ ನಗ್ತಾ ಇರುವಂಥದ್ದು. ಮತ್ತು ಈ ಇಬ್ಬರು ಕೂಡ ಒಬ್ಬರು ರಾಕ್ಷಸಿಯಾಗಿ ಮಾನವನನ್ನು ಪ್ರೀತಿಸುವಂಥದ್ದು, ಆಮೇಲೆ ರಾಣಿಯಾಗಿ ಭಗ್ನ ಪ್ರೇಮ ಇತ್ತಲ್ಲ, ಅದನ್ನು ಸನ್ನಿವೇಶಗಳನ್ನು ಎಷ್ಟು ಸುಂದರವಾಗಿ ಕತೆಯ ಹಂದರಕ್ಕೆ ಯಾವುದೇ ಲೋಪ ಬಾರದಿದ್ದ ಹಾಗೆ ಇಬ್ಬರು ಕೂಡ ಅತ್ಯುತ್ತಮ ರೀತಿಯಲ್ಲಿ ಅದನ್ನು ನಮಗೆ ತೋರಿಸಿಕೊಟ್ಟಿದ್ದಾರೆ. ಒಂದು ಎಷ್ಟು ತುಂಬ ಖುಷಿಯಾಯಿತು. ಅದರಿಂದ ಈ ಮಕ್ಕಳಿಗೂ ಕೂಡ ಮತ್ತು ಇವನು ಚಂಡೆ ಖುಷಿಯಾಯಿತು ಇಬ್ಬರಿಗೆ. ಮತ್ತು ನಿಮ್ಮ 4 ಜನರಿಗೆ ನಾನು ಪರಿಷತ್ತಿನ ಪರವಾಗಿ ಅಭಿನಂದಿಸ್ತೇನೆ. ನಮ್ಮ ಲೇಖಕರು, ನಿರ್ದೇಶಕರು ಉಪೇಂದ್ರ ಸ್ವಾಮಿಯಜ್ರವರು ವೇದಿಕೆಗೆ ಬರಬೇಕು ಅಂತ ಹೇಳಿ ಕೇಳ್ಕೊಳ್ತೇನೆ. ಉಪೇಂದ್ರ ಸ್ವಾಮಿಯಜ್ರವರು ವೇದಿಕೆಗೆ ಬರಬೇಕು ಅಂತ ಹೇಳಿ ಕೇಳ್ಕೊಳ್ತೇನೆ. ಆಮೇಲೆ ಕಾವ್ಯ ಹಂದೆಯವರದ್ದು ಕೂಡ ನಾನು ಹಕ್ಕಿ ಅದು ನೋಡಿದೆ, ಏಕವ್ಯಕ್ತಿ ನಾಟಕ ನೋಡಿದೆ. ಅವರು ಕೂಡ ಅಷ್ಟೇ ಒಳ್ಳೆಯ ಪ್ರತಿಭಾವಂತೆ ನಮ್ಮ ಈ ಭಾಗದಲ್ಲಿ. ನನಗೆ ನೀವು ಇಬ್ಬರು ಯಾರು ಹೌದಾ, ಈಗ ಗೋಪಾಲಕೃಷ್ಣ ನಾಯರಿಯವರ ಶ್ರೀಮತಿಯವರು ವೇದಿಕೆಗೆ ಬರಬೇಕು ಅಂತೇಳಿ ಟೀಚರ್ ಮೇಡಮ್ ಅವರಿದ್ದರು. ಮೇಡಮ್ ಅವರು ನೀವು ವೇದಿಕೆಗೆ ಬರಬೇಕು ಅಂತೇಳಿ ಈ ಮೂಲಕ ನಮಗೆ ಸಾಹಿತ್ಯ ಪರಿಷತ್ತಿನ ಪರವಾಗಿ ಕೇಳ್ಕೊಳ್ತೇನೆ. ಒಟ್ಟಿನಲ್ಲಿ ಈ ಭಾಗದಲ್ಲಿ ಕಾವ್ಯಂದು ನೋಡಿದ್ದೆ ಅಭಿನಯ. ಅವರು ಪದ್ಯಗಳನ್ನು ಇದು ಕೊಟ್ಟುಕೊಂಡು ಮಾಡ್ತಿದ್ದಾರೆ. ಏಕವ್ಯಕ್ತಿ ನಾಟಕ ನೋಡಿದೆ, ಹಾಗೆ ಕಾವ್ಯ ನೋಡಿದ್ದೆ, ಹಾಗೆ ನಿಮ್ಮಿಬ್ಬರದ್ದು ನೋಡಿದೆ. ಒಟ್ಟಿನಲ್ಲಿ ತುಂಬ ಖುಷಿ ಆಯಿತು. ನಿಮಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಇಲ್ಲ ಆಮೇಲೆ ಇಲ್ಲ ನೆನಪು ಬಿಡಬಾರ್ದು ಮೇಡಮ್. ಇವರಿಗೆಲ್ಲ ಒಂದು ಸರಿ ಸರ್, ನಾಟಕ ಮಾಡಿ. ಶಾಲೆಯಲ್ಲಿ ಪ್ರೋಗ್ರಾಮ್ ಇದ್ದಿತ್ತು, ಹಾಗೆ ಬರ್ಲಿಕ್ಕೆ ಆಗಲಿಲ್ಲ. ಆದರೆ ಲೈವ್ ನೋಡ್ತಾ ಇದ್ದೇನೆ. ಹೇಗಿತ್ತು? ಒಳ್ಳೆ, ನಾನು ಅದೇ ಮಿಸ್ ಮಾಡಿಕೊಂಡೆ. ಮತ್ತು ಸಂಜೆ 4 ಗಂಟೆಗೆಲ್ಲ ಬಂದೆ ನಾನು ಜಾಯ್ನ್ ಆಗಿ. ಹೌದು, ಒಳ್ಳೇದು. ನನಗೆ ಅದೇ ಭಾರಿ ಖುಷಿ ಆಯಿತು. ಒಳ್ಳೆ ಮಾಡಿದ್ದಾರೆ ಅವತ್ತು.
ಮೊದಲನೇ ಪ್ರದರ್ಶನ ಹೇಗಿದೆ ಅದಕ್ಕಿಂತ ಉತ್ತಮವಾಗಿ ಮಾಡಿದ್ದಾರೆ. ಅಲ್ಲ ಅವ್ರಿಗೆ ಟ್ರಯಲ್ ಆಗಿತ್ತು ಮೊನ್ನೆ. ಒಳ್ಳೆ ಮಾಡಿದ್ದಾರೆ, ಅವಾಗ ತುಂಬ ಬದಲಾವಣೆ. ಭಾರಿ ಖುಷಿ ಆಯಿತು. ಸರ್ ಒಂದು ಖುಷಿ ಆಯಿತು. ಅಲ್ಲಿ ಯಾರು ಫೋಟೋ ತೆಗಿತಾರಲ್ಲಿ? ಹೌದು ಮೇಡಮ್ ಒಂದು ಫೋಟೋ ತೆಗಿತಾರೆ ನೋಡಿ, ಅಲ್ಲೊಬ್ಬರು ಫೋಟೋ ತೆಗಿತಾರೆ. ಅಲ್ಲಿ ಯಾರು ಅಲ್ಲ ನಮಗೆ ತೆಗಿತಾ ಇದ್ರು.